ಒಂದು ಹಂದಿಯಿಂದ ಮಾಡಿರ್ತಕ್ಕಂಥ ಜೀನಿಂದ ಹುಟ್ಟಿರ್ತಕ್ಕಂಥದ್ದು HF ಜರ್ಸಿ. ಅದ್ರ ಬಗ್ಗೆ ಯಾರನ್ನು ಅರಿವು ಮೂಡಿಸ್ತಾ ಇಲ್ಲ. ಒಂದೇ ದೋಣಿ ಮೇಲೆ ಕಾಲಿಕ್ರಿ, ನಿಮ್ ಫೇಲ್ಯೂರ್ ಎಲ್ಲಾಗುತ್ತೋ ಅಲ್ಲೇ ಸಕ್ಸಸ್ ಸಿಗೋದು ನಿಮ್ಗೆ. ರೈತನೊಬ್ನೇ ಕಿಲಾಡಿ ಕಿಂಗು, ನೀನ್ ಹೆಂಗ್ ಬೇಕಾದ್ರೂ ಬದುಕ್ಬೋದು. ಆಡಿ ಬೆನ್ಸಾಗನ ಓಡಾಡೋ. ಎಷ್ಟೋ ಯೋಜನೆಗಳು ಕೋಟ್ಯಾಂತರ ರೂಪಾಯಿ ದುಡ್ಡು ಅದಕ್ಕೋಸ್ಕರ ವರ್ಷದಿಂದ ವರ್ಷಕ್ಕೆ ರಿಲೀಸ್ ಮಾಡ್ತಾರೆ. ಇವಾಗ 20 ಲೀಟರ್ 30 ಲೀಟರ್ ಕರಿ ಹಾಸ್ಲಿಕೊಂಡಿದ್ರಲ್ಲ, ಅದ್ರ ಬಗ್ಗೆ ಗೊತ್ತಾ ನಿಮ್ಗೆ ಮಾಹಿತಿ? ಅವರು ಇವತ್ತು ದಿನ ಬಂದು ನಮ್ಮ ಮನೆಯಲ್ಲಿ ಒಂದು ದನಕ್ಕೆ ಏನಾಗೈತೆ ಅಂತ ನೋಡಿಲ್ಲ. ಏನಕ್ಕೆ ಬೇಕು ಹಾಸ್ಪಿಟ್ಲು? ಒಬ್ರು ಬೆಳಿತಾವ್ರ ಅಂದ್ರೆ ಅವ್ರ ಹೆಸರು ಹೇಳಕ್ ಕೂಡ ಕೆಲವರೆಲ್ಲ ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅವ್ರ ಹೆಸರು ಹೇಳ್ರೆ ಅವ್ರು ಬೆಳೆದ್ ಬಿಡ್ತಾರೆ, ಇವ್ರ ಹೆಸರು ಅದೆಲ್ಲ ಏನಿಲ್ಲ. ಭಗವಂತನ ಬೆಳೆಸ್ಬೇಕು, ನಾವು ಬೆಳಿಬೇಕು. ಏನಕ್ಕೆ ನಾನು ಹಳ್ಳಿಕಾರ್ ತಳಿ ಬಗ್ಗೆನೇ ಮಾತಾಡ್ತೀನಿ. ಎಲ್ಲೇ ಒಂದು ವೇದಿಕೆ ಸಿಕ್ಲಿ ಇಲ್ಲ, ನನಗೆ ಸಮಯ ಸಿಕ್ಕಿದಾಗೆಲ್ಲಾನು ದನಕರು ಉಳಿಸ್ರಿ ಅಂತ ಹೇಳ್ತೀನಿ. ಅಂತಂದ್ರೆ ಕೃಷಿ ಅಂತಂದ್ರೆ ದನಕರು ಇಲ್ದಿದ್ದು ಕೃಷಿನೇ ಅಲ್ಲ. ಯಾವುದೇ ಒಂದು ಮಾಡಿದ್ರು ಗೊಬ್ಬರ ಹಾಕಿ ಮಾಡ್ತಕ್ಕಂಥದ್ದು ಕೃಷಿ. ಇವಾಗ ಏನಾಗ್ಬಿಟ್ಟೈತೆ ಅಂತಂದ್ರೆ, ನಾನೇನೇನೆ ತೋಟ ಮಾಡಿಸ್ತೀನಿ, ನಮ್ಮ ಪಕ್ಕದ ತೋಟದವನು ಟಮಾಟಕ ಮುದ್ದೊಡ್ದ ರೌಂಡ್ ಅಪ್ ಅಂದ್ಬಿಟ್ಟು ಒಂದು ಮುದ್ದೈತೆ ಕಳೆನಾಶಕ. ಅದು ದಯವಿಟ್ಟು 3 ಸಲ ನೀವು ನಿಮ್ಮ ಜಮೀನಲ್ಲಿ ಸಿಂಪರಣೆ ಮಾಡಿದ್ದೀರಂತಂದ್ರೆ ಆ ಭೂಮಿ ಶುದ್ಧ ಮಣ್ಣು ಆಗ್ಬಿಡ್ತದೆ. ಅದ್ರ ಫಲವತ್ತತೆನೇ ಹೋಗ್ಬಿಡ್ತೈತೆ ಭೂಮಿದು. ಅದ್ರ ಖರ್ಚು ಎಷ್ಟು? 1,500,000. ಅದೇ ಆಳ್ನಿಕ್ ಮಾಡಿದ್ರೆ 15,000 ಆಗ್ತದೆ ಕಳೆ ಹೊರಿಬೇಕಂತಂದ್ರೆ. ಹಳೆ ಕಾಲದಲ್ಲಿ ಯಾರಾದ್ರೂ ಏನಾದ್ರು ಮಾಡಿದಾರ ಅಂದ್ರೆ ಅದಕ್ಕೊಂದು ಅರ್ಥ ಇರ್ತೈತೆ. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಟೈಮ್ ಬೇಗ ಸೇವ್ ಮಾಡ್ಬೇಕು, ಬೇಗ ಅಂದ್ರೆ ನಾವು ಅಷ್ಟೇ ಬೇಗ ಹೋಗ್ತಾ ಇರ್ತೀರಿ. ಈ ಮದ್ದು ಮಾತ್ರೆಗಳು ನುಂಗಿ ಬೇಗ ನಾವು ಹೋಗ್ತಾ ಇದ್ರಿ. ಆ ಕಾರಣಕ್ಕ ಏನಕ್ಕೆ ನಾನು ಹಳ್ಳಿಕಾರ್ ತಳಿ ಬಗ್ಗೆನೇ ಮಾತಾಡ್ತೀನಿ. ಎಲ್ಲೇ ಒಂದು ವೇದಿಕೆ ಸಿಕ್ಲಿ ಇಲ್ಲ, ನನಗೆ ಸಮಯ ಸಿಕ್ಕಿದಾಗೆಲ್ಲಾನು ದನಕರನ್ನು ಉಳಿಸ್ರಿ ಅಂತ ಹೇಳ್ತೀನಿ. ಅಂತಂದ್ರೆ ಈಗ ಒಂದು ಪೂಜಾ ಕಾರ್ಯಕ್ರಮ ನಡೀತು. ಮಲ್ನಾಡ್ ಗಿಡ್ಡ ಅಂತ ತಗೊಂಬಂದು ಒಂದು ಪೂಜೆ ಮಾಡಿದ್ರು. ಕರೆಕ್ಟ್, ಒಳ್ಳೇದೇನೇನೆ, ಅದು ನಮ್ಮ ಭಾರತೀಯ ಗೋ ಸಂಪತ್ತೇನೇನೆ ಅದನ್ನು. ಬಟ್ ಯಾಕೆ ಹಳ್ಳಿಕಾರನ್ನ ಉಳಿಸ್ಬೇಕು, ಯಾಕೆ ಅದ್ರ ಬಗ್ಗೆ ನಾವು ಅರಿವಿಲ್ಲ ನಮ್ಮ ಕರ್ನಾಟಕದವ್ರಕ ಅದನ್ನ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಂತಂದ್ರೆ ಸೌತ್ ಇಂಡಿಯನ್ ಬ್ರೀಡ್ಗೆಲ್ಲ ತಾಯಿ ಮೂಲ ಹಳ್ಳಿಕಾರ್. ಅದು ನಮ್ಮ ಕರ್ನಾಟಕದ್ದೇ ಬ್ರೀಡು. ಇವತ್ತು ಈ ಹೊಸ ಉಡ್ಯ ಗ್ರಾಮದಲ್ಲಿ ಒಂದೇ ಒಂದು ಜೋಡಿ ಎತ್ತೈತಂತೆ, ಲೆಕ್ಕಾಕ್ರಿ. ಈ ಸುತ್ತಮುತ್ತ ಗ್ರಾಮಗಳಿಗೆಲ್ಲ ಒಂದು ಜೋಡಿ ಎತ್ತು, ಹಳ್ಳಿಕಾರ್ ಎತ್ತು. ಆಮೇಲೆ ಪಕ್ಕದ ಗ್ರಾಮಸ್ಥರ ಅಣ್ಣವ್ರದ್ದು ಒಂದು ಜೋಡಿ ಎತ್ತು ಬಂದೈತಿ. 2 ಜೋಡಿ ಎತ್ತು ಇವತ್ತು ನಾನು ನೋಡಕ್ ಸಿಕ್ತು. ಇದೇ ಕಾರ್ಯ ಇದೇ ನಿಮ್ಮ ಅಕ್ಕಪಕ್ಕದ್ದು ಯಾವುದು ನಿಮ್ಮ ಘಾಟಿ ಜಾತ್ರೆ ಇರ್ಬೋದು, ಆಮೇಲೆ ನಂದಿ ಬಸವಣ್ಣ ಜಾತ್ರೆ ಇರ್ಬೋದು, ಹೆಸರಾಂತ ಜಾತ್ರೆಗಳು ಇವೆಲ್ಲನೂ. ಇದು ನಿಮ್ಮ ಹಿಂದಿನ ಕಾಲದಲ್ಲಿ ನೀವೇ ಎತ್ಕೊಂಡು ನೋಡ್ರಿ. ಯಾರ್ಯಾರು ಇಲ್ಲಿ ತೋಟ ಇಲ್ಲಿ ಎಷ್ಟು ಜನ ಇದ್ದೀರೋ 70 ಭಾಗದಷ್ಟು ನಿಮ್ಮ ಮನೆಗಳಲ್ಲಿ ಓರಿಗಳಿರೋವು ಮೆರೆಸಿದ್ದೀರಾ. ದೇವನಹಳ್ಳಿ ತಾಲೂಕು 3 ಲಕ್ಷ ರೂಪಾಯಿಗೆ ಎತ್ತು ಕರ್ನಾಟಕದಲ್ಲಿ ಎತ್ತು ಮಾರಿರೋದಂದ್ರೆ ದೇವನಹಳ್ಳಿ ತಾಲೂಕೇನೇನೆ. ಪೈಲ್ಮಾನಪ್ಪನು, ದೇವನಹಳ್ಳಿ ಪೈಲ್ಮಾನಪ್ಪನು ಕಿರೀಟ ನಿಮ್ಗೆ ಸೇರ್ತದೆ. ದೇವನಹಳ್ಳಿ ತಾಲೂಕು ವರ್ಕ ಮಾಡಿರೋದನ್ನ ಹೇಳಕ್ಕೇನು ಅವಮಾನ ಇಲ್ಲ. ಯಾರೋ ಒಬ್ರು ಬೆಳಿತಾವ್ರ ಅಂದ್ರೆ ಅವ್ರ ಹೆಸರು ಹೇಳಕ್ ಕೂಡ ಕೆಲವರೆಲ್ಲ ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅವ್ರ ಹೆಸರು ಹೇಳ್ರೆ ಅವ್ರು ಬೆಳೆದ್ ಬಿಡ್ತಾರೆ, ಇವ್ರ ಹೆಸರು ಅದೆಲ್ಲ ಏನಿಲ್ಲ. ಭಗವಂತನ ಬೆಳೆಸ್ಬೇಕು, ನಾವು ಬೆಳಿಬೇಕು. ಶ್ರಮ ನಮ್ದು ಇರ್ಬೇಕು ಅಷ್ಟೇನೆ. ಜಮೀನ್ ಮಾಡ್ದಿರ ಮನೆಗೆ ಮಲ್ಕೊಂಡಿದ್ದ ಅವ್ನು ಯಾರೋ ಟಮಾಟನಾಗ 1 ಕೋಟಿ ಮಾಡ್ದ ಅಂತ ನೀನು ಅವ್ನಿಗೆ ಹೊಟ್ಟೆ ಕಿಚ್ಬಿಟ್ರೆ ಆತೈತಾ? ನೀನು ಮಾಡು. ಅವ್ನು 10 ಎಕರೆ ಮಾಡ್ರೆ ನೀನು 20 ಎಕರೆ ಮಾಡಿ. ಇವತ್ತು ಕೃಷಿ ಹೆಂಗಾಗೋಯ್ತು ಅಂತಂದ್ರೆ ತೋರ್ಕೆ ಕೃಷಿ ಆಯ್ತು ಬಿಟ್ರೆ ಮನ್ಸಾರ ಮಾಡ್ತಾ ಇಲ್ಲ. ವ್ಯವಸಾಯ ಮನೆ ಮಕ್ಕಳ ಸಾಯ ಅಂತ ಹಳೆ ಕಾಲದಲ್ಲಿ ಹೇಳೋರು. ಸಾಯ ಅಂತಂದ್ರೆ ಹೋಗಿ ಎಗರ್ಬಿಟ್ಟು ಸೊತ್ತೋಗ್ಬಿಡ್ರಿ ಅಂತಲ್ಲ. ಸಾಯ ಅಂತಂದ್ರೆ ಸಾಯ ಅನ್ನೋ ಪದಕ್ಕೆ 2 ತರ ಅರ್ಥ ಐತೆ. ಅಂದ್ರೆ ಮನೆ ಮಕ್ಕಳೆಲ್ಲ ಇನ್ವಾಲ್ವ್ ಆಗಿರ್ಬೇಕು, ಆ ಕೆಲಸದಲ್ಲಿ ನಾವು ತೊಡಗಿರ್ಬೇಕು ಅಂತ ಇರ್ತಾ ಇತ್ತು. ಆಮೇಲೆ ಅರ್ಧದಷ್ಟು ಏನಾಗಿ ನಡೀತೈತೆ ಅಂದ್ರೆ ಕೆಲವೊಬ್ರು ನಮ್ಮ ತಾತ ಮಾಡ್ದ ನಮ್ಮ ಅಪ್ಪ ಮಾಡ್ದ ಅಂತ ಮಾಡ್ಕೊಂಡು ಬರ್ತಾವ್ರೆ. ಬಟ್ ಕೆಲವ್ರು ಏನ್ ಮಾಡ್ತಾವ್ರೆ ಅಂತಂದ್ರೆ ಇವತ್ತು ವೇಗವಾಗಿ ಏನ್ ಬೆಳೀತೈತೆ ಆ ಕಾರಣಕ್ಕ ಇವತ್ತು ಇನ್ನು 5 ವರ್ಷ ಹೋದ್ರೆ ಇಲ್ಲೂ ಜಮೀನ್ ಸಿಕ್ಕಲ್ಲ. ಆಲ್ರೆಡಿ ಇಲ್ಲಿ ಕೋಟಿಗಳಾಗೋಯ್ತು. ಇವಾಗೆಲ್ಲಾನು ನಿಧಾನವಾಗಿ ಲೇವೇಟ್ಗಳಿಗೆ ಪರಿವರ್ತನೆ ಆಗುತ್ತೆ. ಅದಾದ್ಮೇಲೆ ಅದೇ ಲೇವೇಟಲ್ಲಿ P1 ಕೆಲಸನೋ ಇಲ್ಲ ಅದೇ ಇದರಲ್ಲಿ ಒಂದು ಡ್ರೈವರ್ ಕೆಲಸನೋ ಮಾಡ್ಬೇಕಂತ ಪರಿಸ್ಥಿತಿ ನಮ್ಮ ರೈತರಿಗೆ ಬರ್ತದೆ. ದಯವಿಟ್ಟು ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ದೇಶದ ಬೆನ್ನೆಲುಬು ರೈತ ಮತ್ತೆ ಯೋಧ ಅಂತ ಬಾಯಿ ಮಾತು ಕೇಳ್ತಾವ್ರೆ ಬಿಟ್ರೆ ಆ ಬೆನ್ನೆಲುಬಿನ ಬೆನ್ಮೂಲೆ ಮುರಿಯೋ ಕೆಲಸನೇ ಮಾಡ್ತಾ ಇರೋದು. ಯಾವುದೇ ಇರ್ಬೋದು, ಪ್ರತಿಯೊಂದರಲ್ಲೂ ನೋಡ್ರಿ ನೀವು ಯೋಜನೆಗಳು ಅಂತ ಬಂದೈತೆ. ಇವತ್ತು ಇದ್ರ ನಾವು ಅಪ್ರಿಸಿಯೇಷನ್ ಮಾಡಬೇಕು. ಇವತ್ತು ಇಲ್ಲಿ ಏನು ಕಾರ್ಯ ನಡೀತೈತೆ, ಇದು ತೋಟಗಾರಿಕಾ ಮಹಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಬೆಂಗಳೂರು, ಇವರು ಇಲ್ಲಿ ಏನು ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ನಾಲೆಡ್ಜ್ ಕೊಡ್ಬೇಕು ರೈತರಿಗೆ. ಎಷ್ಟೋ ಜನಕ್ಕೆ ನಿಮ್ಗೆ ಗೊತ್ತಿರಲ್ಲ, ಗೌರ್ಮೆಂಟ್ ಅಲ್ಲಿ ಎಷ್ಟೋ ಯೋಜನೆಗಳವೆ, ಎಷ್ಟೋ ಯೋಜನೆಗಳು ಕೋಟ್ಯಾಂತರ ರೂಪಾಯಿ ದುಡ್ಡು ಅದಕ್ಕೋಸ್ಕರ ವರ್ಷದಿಂದ ವರ್ಷಕ್ಕೆ ರಿಲೀಸ್ ಮಾಡ್ತಾರೆ. ಅದ್ರ ಬಗ್ಗೆ ಯಾರನ್ನು ಅರಿವು ಮೂಡಿಸ್ತಾ ಇಲ್ಲ. ಗೌರ್ಮೆಂಟ್ ಆಸ್ಪತ್ರೆನಲ್ಲಿ ದನಗಳಕ ಮುದ್ದುಗಳು ಬರ್ತೈತೆ, ಎಲ್ಲ ನುಂಗಿ ನೀರು ಕುಡ್ಕೊಂತವ್ರೆ ಇವರೇನೇನೆ ಇಲಾಖೆಯವರು. ದಯವಿಟ್ಟು ನನ್ಗೇನು ಭಯ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮೂರಲ್ಲೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಐತೆ. ಅವರು ಇವತ್ತು ದಿನ ಬಂದು ನಮ್ಮ ಮನೆಯಲ್ಲಿ ಒಂದು ದನಕ್ಕೆ ಏನಾಗೈತೆ ಅಂತ ನೋಡಿಲ್ಲ. ಏನಕ್ಕೆ ಬೇಕು ಹಾಸ್ಪಿಟ್ಲು? ಅರ್ಥ ಮಾಡ್ರಿ. ಇವ್ರ ಕೆಲಸ ಏನು? ದೇವ್ರ ಕೆಲಸ ಅಂತ ಮಾಡ್ಬೇಕು. ಕೆಲವೊಬ್ರು ಮಾಡ್ತಾರೆ, ದಯವಿಟ್ಟು ಎಲ್ಲರೂ ಅಂತ ನಾನು ಹೇಳಲ್ಲ. ಕೆಲವೊಬ್ರು ಇದ್ದಾರೆ ನೈಟ್ 12 ಗಂಟೆ ಆಗಲಿ ಬಂದು ನಮ್ಮ ದನಗಳಿಗೆ ಮಾಡ್ಬಿಟ್ಟು ಹೋಗೋವ್ರೆ. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಕೆಲಸ ಇರ್ಬೋದು ಶ್ರದ್ಧೆ ಭಕ್ತಿಯಿಂದ ಅದ್ರ ಗೌರವ ಕೊಟ್ಟು ಮಾಡ್ರಿ. ಆಮೇಲೆ ಯೂತ್ಸ್ ನಾನು ಹೇಳ್ತಾ ಇರೋದು, ದಯವಿಟ್ಟು ಇದೊಂದು ಕಿವಿಗೆ ಹಾಕ್ಕೊಳ್ರಿ. ಯಾವುದೇ ಕೆಲ್ಸಕ್ಕೆ ಬೇಕಾದ್ರೂ ರಜಾ ಐತೆ, ಆಮೇಲೆ ಅದಕ್ಕಿಂತ ಬಾಸ್ ಅದು ಇದು ಅಂತ ಇರ್ತದೆ.
ರೈತನೊಬ್ನೇ ಕಿಲಾಡಿ ಕಿಂಗು. ನೀನ್ ಹೆಂಗ್ ಬೇಕಾದ್ರೂ ಬದುಕ್ಬೋದು, ಆಡಿ ಬೆನ್ಸಾಗನ ಓಡಾಡೋ, ಎಲ್ಲಿ ಬೇಕಾದ್ರೂ ಹೋಗಿ ನೀನು. ಆ ಕಾರಣಕ್ಕ ರೈತರಾಗ ಅವಕಾಶ ಇದ್ರೆ ದಯವಿಟ್ಟು ಹಿಂಜರಿಕೆ ಮಾಡಬೇಡ್ರಿ. ಆಮೇಲೆ 4 ದೋಣಿ ಮೇಲೆ ಕಾಲಿಕ್ಬೇಡ್ರಿ, ಒಂದೇ ದೋಣಿ ಮೇಲೆ ಕಾಲಿಕ್ರಿ. ನಿಮ್ ಫೇಲ್ಯೂರ್ ಎಲ್ಲಾಗುತ್ತೋ ಅಲ್ಲೇ ಸಕ್ಸಸ್ ಸಿಗೋದು ನಿಮ್ಗೆ. ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಯಾವ್ದೋ ಒಂದು ತೋಟ ಮಾಡ್ಬೇಕು ಅಂತಂದ್ರೆ ಅರ್ಧ ಟಮಾಟ ಹಾಕೋದು, ಇನ್ನು ಅರ್ಧ ಇದಾಕಿ ಒಂದ್ 4 ತರ ಬೆಳೆ ಮಾಡ್ಬೇಕು ಅಂತ ಹೋಗ್ತಾನೆ. ಆ 4 ತರ ಬೆಳೆ ಮಾಡಿದವಾಗ ಏನಾಗ್ತೈತೆ, ಒಂದೊಂದು ಬೆಳೆಗೆ ಅದರದೇ ಆದಂತ ಕೆಲಸ ಇರ್ತೈತೆ, ಅದರದೇ ಆದಂತ ಮೊದ್ದುಗಳಿರ್ತೈತೆ. ಮೊನ್ನೆ ಏನಾಗೈತೆ, ದಾಳಂಬ್ರೆ, ಇದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ಸಾರ್ ಹೇಳಿದ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. 10 ಎಕರೆ ಎಷ್ಟು ಸೂಪರ್ ಆಗಿ ಮಾಡಿದ್ರು ಬೆಳೆ ಅಂತಂದ್ರೆ, ನಂಬರ್ 1 ಬೆಳೆ ಅಣ್ಣ. ತುಂಬಾ ರೇಟ್ ಇತ್ತು ಆ ಟೈಮಲ್ಲಿ, ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಸಖತ್ ಪೀಕಲ್ಲಿ ಇತ್ತು. 200 ರೂಪಾಯಿ ಏನೋ ಇತ್ತು KG ಆ ಟೈಮಲ್ಲಿ. ಏನ್ ಮಾಡವನೆ, ಮೊದ್ದು ಇದು ಕಳೆನಾಶಕ ಹೊಡೆಯೋ ಮೊದ್ನ 2 ಪಕ್ಕದಲ್ಲಿ ಇಕ್ಬಿಟ್ಟು ಆಳಕ ಮೊದ್ದೊಡಿ ಅಂತ ಹೇಳವನೆ. 7 ಎಕರೆ ಹೊಡೆದ್ಬಿಟ್ಟವ್ರೆ ಮೊದ್ದು. ಎಲ್ಲ ಈ ಕಡೆ ನಿಕ್ಕ ಬಾಡ್ಕೊಂಡು ಬರ್ತೈತೆ, ಆ ಕಡೆ ಬಂದು ನೋಡೋಷ್ಟರಲ್ಲಿ ಬಂದವ್, ನೀನ್ 3 ಎಕರೆ ಮಿಗ್ಲೈತೆ. ಅವಾಗ ಯಾ ಮೊದ್ದು ಹೊಡೆದೆ ಅಂದಂತೆ, ಆಗ ಇಲ್ಲಿದ್ದಿದ್ದೆತ್ತು ಹೊಡೆದೆ ಅಂದ ಹೋಯ್ತು. ಅರ್ಥ ಮಾಡ್ರಿ, ಅಲ್ಲ 5 ನಿಮಿಷ ಇದ್ಬಿಟ್ಟು ಈ ಮೊದ್ದು ಕಲ್ಸಿದೀನಿ ನೋಡಿ, ಇದನ್ನ ಹೊಡೆದ್ಬಿಟ್ಟು ಇಲ್ಲಿ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರೆ ಯಾವುದೂ ಇಲ್ಲ. 5 ನಿಮಿಷ ಯಾಮಾರ ಇದಕ್ಕೇನಾಯ್ತು, ಹೋಯ್ತು, ಬೆಳೆನೇ ಹೋಗ್ಬಿಡ್ತು. ಆ ಕಾರಣಕ್ಕ ಅದನ್ನೇ ನಾನು ನಿಮ್ಗೆ ಹೇಳಿದ್ದು, ವ್ಯವಸಾಯ ಮನೆ ಮಕ್ಕಳ ಸಹಾಯ ಅಂದ್ರೆ ನಮ್ ಎಲ್ರ ಇನ್ವಾಲ್ವ್ಮೆಂಟು ಇರಬೇಕು. ತಂದೆ ತಾಯಿ ಮಕ್ಕಳು. ಇವಾಗ ಒಂದ್ ದನ ಕಟ್ಟಿದ್ರೆ ಹಂಗ್ ಓದ್ತಾ ಇದ್ರೆ ಅಜ್ಜಿನೂ ಮೇವ್ ಹಾಕ್ಬೇಕು, ಮಕ್ಕಳು ಇದ್ರೆ ಅವರು ಮೇವ್ ಹಾಕಿದ್ರೆ ಮುಂದಕ್ಕೆ ಬರ್ತದೆ. ಇದು ನಮ್ದೆಲ್ಲ ಡಿಪಾರ್ಟ್ಮೆಂಟ್, ಅವ್ರವ್ರು ಮೇಯಿಸ್ತಾರೆ, ನನ್ಗೆ ಯಾಕೆ ಅಂತಂದ್ರೆ ಹೋಯ್ತು ಅಲ್ವಾ. ಆ ಕಾರಣಕ್ಕ ದಯವಿಟ್ಟು ಈ ಕಾಲದಲ್ಲಂತೂ ಯೂತ್ಸ್ ತುಂಬಾ ಅಂದ್ರೆ ತುಂಬಾ ಎಲ್ರೂ ಈ ಕೃಷಿ ಕಡೆ ತುಂಬಾ ಒಲವು ತೋರಿಸ್ತಾ ಇದ್ರ. ಇದೇ ಮುಂದಿನ ದಿನಗಳಲ್ಲಿ ಇನ್ನ ಈ ತರ ವಿಜ್ಞಾನಿಗಳು ಮತ್ತೆ ಈ ಏನೇನು ಇವಾಗ ತೋಟಗಾರಿಕೆ ಇಲಾಖೆ ಅವ್ರದ್ದು ಸಹಾಯ ಪಡ್ಕೊಂಡು ಇನ್ನ ಚೆನ್ನಾಗಿ ತೋಟಗಳು ಮಾಡೋ ಮುಖಾಂತರ, ಅದರಲ್ಲೂ ದಯವಿಟ್ಟು ಯಾರೇ ಇರ್ಬೋದು, ವ್ಯವಸಾಯ ಇದ್ರೆ ದಯವಿಟ್ಟು ಒಂದು ನಾಟಿ ದನ ಇಕ್ಕೊಳ್ರಿ, ನಿಮ್ಮ ಮನೆ ಮಟ್ಟಕ್ಕೆ ಇಕ್ಕೊಳ್ರಿ, ನಿಮ್ಮ ಆರೋಗ್ಯಕ್ಕೋಸ್ಕರ ಇಕ್ಕೊಳ್ರಿ. ಇವತ್ತು ನೀವೇನ್ ಸೀಮೆ ಹಸುಗಳು ಇವಾಗ 20 ಲೀಟರ್ 30 ಲೀಟರ್ ಕರಿ ಹಸುಗಳು ಇಕ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಗೊತ್ತಾ ನಿಮ್ಗೆ ಮಾಹಿತಿ? ಅದು ಬಂದ್ಬಿಟ್ಟು ಒಂದು ಹಂದಿಯಿಂದ ಮಾಡಿರ್ತಕ್ಕಂಥ, ಜೀನಿಂದ ಹುಟ್ಟಿರ್ತಕ್ಕಂಥದ್ದು HF ಜರ್ಸಿ. ಹಾಲು ಜಾಸ್ತಿ ಬರಬೇಕು ಅಂತ ಮಾಡಿರ್ತಕ್ಕಂಥ ತಳಿಗಳವು. ಅದರಿಂದ ನಿಮಗೆ ಕ್ಯಾನ್ಸರ್ ಇರ್ಬೋದು, ಶುಗರ್ ಇರ್ಬೋದು. ಇದೇ 20 ವರ್ಷದಿಂದ ಈ ಕಾಯಿಲೆಗಳು ಅನ್ನೋದೇ ಇರಲಿಲ್ಲ ಇತ್ತಾ.